ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಈ ಒಂದು ಜಿಯೋ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಜಿಯೋ ಫೈನಾನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿರಬೇಕು. ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಮಾತ್ರ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಇವತ್ತು ನಾನು ನಿಮಗೆ ಈ ಒಂದು ಜಿಯೋ ಫೈನಾನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಈ ಒಂದು ಜಿಯೋ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಂತ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಜಿಯೋ ಫೈನಾನ್ಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಆ್ಯಪ್ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ಜಿಯೋ ನಂಬರನ್ನು. ಆನಂತರ ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ, OTPನ ಎಂಟರ್ ಮಾಡಿ. OTP ಎಂಟರ್ ಆದ ನಂತರ ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ಲಾಕನ್ನು ಬೇಕಾದರೆ ಆ್ಯಕ್ಟಿವೇಟ್ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಕೊಡ್ಬೋದು. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಪರ್ಮಿಷನಲ್ಲೂ ಕೂಡ ಅಲೋ ಮಾಡಿ. ಆನಂತರ ಈ ರೀತಿಯ ಇಂಟರ್ಫೇಸ್ ಇರುತ್ತೆ. ಸ್ಕ್ರೋಲ್ ಮಾಡ್ತಾ ಸ್ನೇಹಿತರೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಸ್ನೇಹಿತರೆ ಇಲ್ಲಿ ಓಪನ್ ಯುವರ್ ಅಕೌಂಟ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪುನಃ ಓಪನ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ. ಹಾಗೆಯೇ ಇಲ್ಲಿ ಸೆಲ್ಫ್ ಅಂತ ಇರುತ್ತೆ ಸ್ನೇಹಿತರೆ, ಸೆಲ್ಫನ್ನು ಚೂಸ್ ಮಾಡಿ. ಸೆಲ್ಫ್ ಚೂಸ್ ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಪುನಃ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPನ ಎಂಟರ್ ಮಾಡಿ. ಆನಂತರ ನೀವು ಇಲ್ಲಿ ಇಮೇಲ್ ಐಡಿನ ಕನ್ಫರ್ಮ್ ಮಾಡಬೇಕಾಗುತ್ತೆ, ಗೂಗಲ್ ಅಕೌಂಟ್ ಮೂಲಕ ಅಥವಾ ನಿಮ್ಮೊಂದು ಇಮೇಲ್ ಐಡಿನ ಎಂಟರ್ ಮಾಡೋ ಮೂಲಕ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಬೋದು. ನಾನು ಗೂಗಲ್ ಅಕೌಂಟ್ ಮೂಲಕ ಡೈರೆಕ್ಟಾಗಿ ಇಮೇಲ್ ಐಡಿನ ಕನ್ಫರ್ಮ್ ಮಾಡ್ತೇನೆ. ಇಲ್ಲಿ ಇಮೇಲ್ ಐಡಿನ ನಾನೀಗ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಇಮೇಲ್ ಐಡಿನ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೆಲ್ಫ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ 4 ಅಂಕೆಯ MPIN ಅನ್ನು ಸೆಟ್ ಮಾಡಿ. ನಿಮಗೆ ಬೇಕಾದ ರೀತಿಯಲ್ಲಿ 4 ಅಂಕೆನ ಎಂಟರ್ ಮಾಡಿ. 2 ಸಲ ಈ ಒಂದು 4 ಅಂಕಿನ ಎಂಟರ್ ಮಾಡಿ MPIN ಅನ್ನು ಸೆಟ್ ಮಾಡಿ. MPIN ಸೆಟ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಫಿಂಗರ್ ಪ್ರಿಂಟನ್ನು ಕೂಡ ಅಲೋ ಮಾಡ್ಬೋದು ಬೇಕಿದ್ರೆ. ಸೊ ನಾನಿಲ್ಲಿ ಸ್ಕಿಪ್ಪನ್ನು ಮಾಡ್ತೇನೆ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮೊಂದು ಪಾನ್ ಕಾರ್ಡ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಪಾನ್ ಕಾರ್ಡ್ ಡೀಟೇಲ್ಸನ್ನು ಫಿಲ್ ಮಾಡಲೇಬೇಕು. ಇಲ್ಲಿ ಪಾನ್ ನಂಬರ್ ಹಾಗೆ ನಿಮ್ಮೊಂದು ಪಾನ್ ಕಾರ್ಡಲ್ಲಿರುವಂಥ ನೇಮು ಹಾಗೆ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಡೀಟೇಲ್ಸ್ ಕರೆಕ್ಟಾಗಿ ಫಿಲ್ ಆದ ನಂತರ ಸ್ನೇಹಿತರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮೊಂದು ಪಾನ್ ಕಾರ್ಡ್ ವೆರಿಫೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಆನಂತರ ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ಗೆ ಪುನಃ OTP ಬರುತ್ತೆ, OTPನ ಎಂಟರ್ ಮಾಡಿ. OTP ಎಂಟರ್ ಆದ ನಂತರ ಸ್ನೇಹಿತರೆ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬರುತ್ತೆ, ಚೆಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ಅಡಿಷ್ನಲ್ ಪರ್ಸನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಜೆಂಡರ್, ಫಾದರ್ ನೇಮ್ ಹಾಗೆ ಅಡ್ರೆಸ್ಸು, ಕಂಟ್ರಿ ಹಾಗೆ ಬರ್ತ್ ಪ್ಲೇಸ್ ಎಲ್ಲನೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ಅಡಿಷ್ನಲ್ ಡೀಟೇಲ್ಸ್ ಫಿಲ್ ಆದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ಪ್ರೊಫೆಷ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಏನು ಕೆಲಸ ಮಾಡ್ತೀರಾ ಹಾಗೆ ನಿಮ್ಮ ಇನ್ಕಮ್ ಏನು ಅಂತ ನೀವು ಇಲ್ಲಿ ಫಿಲ್ ಮಾಡಿ. ಹಾಗೆ ಸ್ನೇಹಿತರೆ ಇಲ್ಲಿ ಆರ್ ಯು ಪೊಲಿಟಿಕಲ್ ಎಕ್ಸ್ಪೋರ್ಟ್ ಪರ್ಸನ್ ಅಂತ ಇರುತ್ತೆ, PEP ಅಂತ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಆನಂತರ ಸ್ನೇಹಿತರೆ ಇಲ್ಲಿ FATCA ಅಂತ ಇರುತ್ತೆ, ಈ ಒಂದು ಬಾಕ್ಸನ್ನು ಫಿಲ್ ಮಾಡಿ. ಫಿಲ್ ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನಾಮಿನಿ ನೇಮ್ ಹಾಗೆ ಡೇಟ್ ಆಫ್ ಬರ್ತ್, ಪಾನ್ ಕಾರ್ಡ್ ನಂಬರ್ ಎಲ್ಲನೂ ಕೂಡ ನೀವು ಇಲ್ಲಿ ಫಿಲ್ ಮಾಡಿ. ಸ್ನೇಹಿತರೆ ಈ ಒಂದು ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡಲೇಬೇಕಂತ ಇಲ್ಲ, ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡ್ತಾ ಲಾಸ್ಟಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಐ ಡೋಂಟ್ ವಿಶ್ ಟು ಆ್ಯಡ್ ನಾಮಿನಿ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐ ವಿಲ್ ಡೂ ಇಟ್ ಲೇಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಆನಂತರ ನೀವು ಬಂದು ನಿಮ್ಮೊಂದು ನಾಮಿನಿ ಡೀಟೇಲ್ಸನ್ನು ಫಿಲ್ ಮಾಡ್ಬೋದು ಬೇಕಿದ್ರೆ. ಆನಂತರ ಸ್ನೇಹಿತರೆ ನೀವು ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ನೀವು ಪಾನ್ ಕಾರ್ಡನ್ನು ಹಾಕಿರ್ತೀರಾ, ಸೊ ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ವೆರಿಫೈ ಮಾಡ್ಬೋದು. ಅಥವಾ ನೀವು ಬೇರೆ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಯೂಸ್ ಅದರ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ UPI ID ತೋರಿಸುತ್ತೆ. UPI ID ಮೂಲಕ ನೀವು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡ್ಬೋದು. ಅಂದರೆ ಗೂಗಲ್ ಪೇ, ಫೋನ್ಪೇಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿರ್ತೀರಾ. ಸೊ ಆ ಮೂಲಕ ನೀವು ಇಲ್ಲಿ ಆ ಒಂದು ಗೂಗಲ್ ಪೇ, ಫೋನ್ಪೇನ ಓಪನ್ ಮಾಡಿ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡ್ಬೋದು. ಹಾಗೆ ಇಲ್ಲಿ ಮ್ಯಾನ್ಯುಯಲ್ ಆಗೂ ಕೂಡ ಡೀಟೇಲ್ಸನ್ನು ಫಿಲ್ ಮಾಡ್ಬೋದು. ಇಲ್ಲಿ ಎಂಟರ್ ಬ್ಯಾಂಕ್ ಡೀಟೇಲ್ಸ್ ಮ್ಯಾನ್ಯುಯಲ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ನಿಮ್ಮೊಂದು ಅಕೌಂಟ್ ನಂಬರ್ ಹಾಗೆ IFSC ಕೋಡನ್ನು ಎಂಟರ್ ಮಾಡಿ ನೀವು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಮ್ಯಾನ್ಯುಯಲ್ ಆಗೂ ಕೂಡ ಫಿಲ್ ಮಾಡ್ಕೋಬೋದು.
ಸೊ ಈಗ ನಾನು ಈ ಒಂದು ಬ್ಯಾಂಕ್ ಅಕೌಂಟನ್ನು ವೆರಿಫೈ ಮಾಡಬೇಕು. ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಸ್ನೇಹಿತರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ಸ್ನೇಹಿತರೆ ಈಗ ಬ್ಯಾಂಕ್ ಅಕೌಂಟ್ ಸೆಟ್ ಆಗಿದೆ. ಇಲ್ಲಿ ಅಕೌಂಟ್ ಸೆಟಪ್ ಕಂಪ್ಲೀಟೆಡ್ ಅಂತ ಬಂದು ನೋಡ್ತಾ ಇರ್ಬೋದು. ಆನಂತರ ಇಲ್ಲಿ ಡೈರೆಕ್ಟ್ ಆಗಿ ಈ ಒಂದು ಸ್ಟಾರ್ಟ್ ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಇದೀಗ ಈ ಒಂದು ಜಿಯೋ ಫೈನಾನ್ಸ್ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ನಾನು ಈ ಒಂದು ಜಿಯೋ ಮ್ಯೂಚುವಲ್ ಫಂಡಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟನ್ನು ಮಾಡ್ಬೋದು. ಸೊ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ಇದೀಗ ನಾನು ಸಂಪೂರ್ಣವಾಗಿ ತಿಳಿಸ್ತೇನೆ. ಸ್ನೇಹಿತರೆ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂತ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಫಂಡ್ಸ್ ಅಂತ ಇದೆ. ಇಲ್ಲಿ ಮೊದಲಿಗೆ ಜಿಯೋ ಬ್ಲ್ಯಾಕ್ ರಾಕ್ ಓವರ್ ನೈಟ್ ಫಂಡ್, ಹಾಗೇನೆ ಜಿಯೋ ಬ್ಲ್ಯಾಕ್ ರಾಕ್ ಮನಿ ಮಾರ್ಕೆಟ್ ಫಂಡ್, ಹಾಗೇನೆ ಜಿಯೋ ರಾಕ್ ಲಿಕ್ವಿಡ್ ಫಂಡ್ ಅಂತ 3 ಫಂಡ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಈ 3 ಫಂಡಲ್ಲೂ ಕೂಡ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಇಲ್ಲಿ ಮೊದಲೇ ಇರುವಂಥ ಜಿಯೋ ಬ್ಲ್ಯಾಕ್ ರಾಕ್ ಓವರ್ ನೈಟ್ ಫಂಡನ್ನು ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಜಿಯೋ ಬ್ಲ್ಯಾಕ್ ರಾಕ್ ಓವರ್ ನೈಟ್ ಫಂಡಿನ ಕೆಲವೊಂದಿಷ್ಟು ಮಾಹಿತಿನ ನೀವು ಇಲ್ಲಿ ಸ್ಟಡಿ ಮಾಡ್ಬೋದು. ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತಾರೆ, ಈ ಒಂದು ಫಂಡ್ ಯಾವ ರೀತಿ ಇದೆ ಅಂತ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಆನಂತರ ಇಲ್ಲಿ ಕೆಳಗಡೆ ಬೆನಿಫಿಟ್ಸ್ ಆಫ್ ದಿ ಫಂಡ್ ಕೂಡ ಇರುತ್ತೆ. ಇಲ್ಲಿ ಬೆನಿಫಿಟ್ಸ್ ಆಫ್ ದಿ ಫಂಡ್ ಹಾಗೆ ಹೂ ಶುಡ್ ಇನ್ವೆಸ್ಟ್, ಹಾಗೇನೆ ಇಲ್ಲಿ ಸ್ನೇಹಿತರೆ ಫಂಡ್ ಫ್ಯೂಚರ್ಸ್ ಕೂಡ ಇರುತ್ತೆ. ಸ್ನೇಹಿತರೆ ಈ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು. ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ. ಮಿನಿಮಮ್ 500 ರೂಪಾಯಿನ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ಈ ಒಂದು ಫಂಡ್ ಮ್ಯಾನೇಜರ್ ಯಾರಂತನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಫಂಡ್ ಮ್ಯಾನೇಜರ್ಸಲ್ಲಿ ಅವರ ಹೆಸರು ಕೂಡ ಕೊಟ್ಟಿರ್ತಾರೆ. ಸ್ನೇಹಿತರೆ ನೀವು ಇಲ್ಲಿ ಡೀಟೇಲ್ಸ್ ಎಲ್ಲ ಚೆಕ್ ಆದ ನಂತರ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಇನ್ವೆಸ್ಟ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಈ ರೀತಿ ಎಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ ನೀವು ಇಲ್ಲಿ 1 ಟೈಮ್ ಮಾತ್ರ ಇನ್ವೆಸ್ಟ್ ಮಾಡ್ಬೋದು. SIP ಇನ್ವೆಸ್ಟ್ಮೆಂಟ್ ಇನ್ನೂ ಬಿಟ್ಟಿಲ್ಲ. ಸ್ನೇಹಿತರೆ ನೀವು ಇಲ್ಲಿ ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಸೊ ಇಲ್ಲಿ ನೀವೀಗ 500 ರೂಪಾಯಿ ಅಮೌಂಟನ್ನು ಎಂಟರ್ ಮಾಡಿ. ಇಲ್ಲಿ ನೀವು ಎಷ್ಟು ಬೇಕಾದರೂ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. 500, 1000, 2000, 3000, 5000 ಎಷ್ಟು ಬೇಕಾದರೂ ಇನ್ವೆಸ್ಟನ್ನು ಮಾಡ್ಬೋದು. ಬಟ್ ಮಿನಿಮಮ್ ಇಲ್ಲಿ 500 ರೂಪಾಯಿ ಇನ್ವೆಸ್ಟನ್ನು ಮಾಡಲೇಬೇಕು. ಅಮೌಂಟ್ ಎಂಟರ್ ಆದ ನಂತರ ಸ್ನೇಹಿತರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮೋಡ್ ಅಂತ ಇರುತ್ತೆ. ಡೈರೆಕ್ಟ್ ಆಗಿ RIA ಅಂತ ಇರುತ್ತೆ. ಇಲ್ಲಿ ಡೈರೆಕ್ಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಆ ನಂತರ ಸ್ನೇಹಿತರೆ ಇಲ್ಲಿ ಇನ್ವೆಸ್ಟ್ ಅಂತ ಇರುತ್ತೆ. ಈ ಒಂದು ಇನ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ Gmailಗೆ OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ ನೀವು ಇಲ್ಲಿ UPI ಅಕೌಂಟ್ ಮೂಲಕ ಪೇಮೆಂಟನ್ನು ಮಾಡಬೇಕು. ಇಲ್ಲಿ ಸ್ನೇಹಿತರೆ ನೀವು ಈ ಒಂದು ಜಿಯೋ ಫೈನಾನ್ಸಲ್ಲಿ ಯಾವ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿರ್ತೀರೋ ಅದೇ ಬ್ಯಾಂಕ್ ಅಕೌಂಟ್ ಲಿಂಕ್ ಇರುವಂಥ UPIಯಲ್ಲಿ ಈ ಒಂದು ಪೇಮೆಂಟನ್ನು ಮಾಡಬೇಕು. ಒಂದು ವೇಳೆ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಕೆಳಗಡೆ ನೆಟ್ ಬ್ಯಾಂಕಿಂಗ್ ಅಂತ ಬಂದಿರುತ್ತೆ. ನೆಟ್ ಬ್ಯಾಂಕಿಂಗ್ ಮೂಲಕನೂ ಕೂಡ ಈ ಒಂದು ಪೇಮೆಂಟನ್ನು ಮಾಡ್ಬೋದು. ಸ್ನೇಹಿತರೆ ನೀವು ಇಲ್ಲಿ ಈ ಒಂದು 3 ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಜಿಯೋ ಬ್ಲ್ಯಾಕ್ ರಾಕ್ ಲಿಕ್ವಿಡ್ ಫಂಡ್ ಈ ಒಂದು ಫಂಡಲ್ಲೂ ಕೂಡ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಇಲ್ಲೂ ಕೂಡ ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಈ 3 ಮ್ಯೂಚುವಲ್ ಫಂಡಲ್ಲೂ ಕೂಡ ಸ್ನೇಹಿತರೆ ನೀವು ಮಿನಿಮಮ್ 500 ರೂಪಾಯಿ ಇನ್ವೆಸ್ಟನ್ನು ಮಾಡಲೇಬೇಕು. 500 ರೂಪಾಯಿಗಿಂತ ಕಡಿಮೆ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ. 3 ಫಂಡಲ್ಲೂ ಕೂಡ ಸ್ನೇಹಿತರೆ ಸೇಮ್ ರೀತಿಯಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. OTPನ ಎಂಟರ್ ಮಾಡಿ ನಿಮ್ಮೊಂದು UPI ಮೂಲಕ ಪೇಮೆಂಟನ್ನು ಮಾಡಿ. ಆನಂತರ ಡೈರೆಕ್ಟಾಗಿ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟನ್ನು ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ಒಂದು ಜಿಯೋ ಫೈನಾನ್ಸ್ ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಜಿಯೋ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.